ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ದಾವರ್ತಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಪ್ರತ್ಯೇಕವಾಗಿ 2024 ಮಾರ್ಚ್ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕಳೆದ 2 ತಿಂಗಳು ದೇವರು ನಮ್ಮ ಜೀವಿತದಲ್ಲಿ ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತೆಯಿಂದ ಆತನ ಸನ್ನಿಧಾನದಲ್ಲಿ ನಾವು ಸ್ತೋತ್ರವನ್ನು ಸಲ್ಲಿಸುವಂತರಾಗಿರುವ ಬನ್ನಿ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರಂಭಿಸುವ. ಸರ್ವಶಕ್ತನಾದ ದೇವರೇ, ಈ ಒಂದು ದಿನಕ್ಕಾಗಿ ಸ್ತೋತ್ರಪ್ಪ. ಈ ಮುಂಜಾನೆಯ ಜಾವದಲ್ಲಿ ಮತ್ತು ದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬರುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಈ ಒಂದು ವಾರವನ್ನು, ಈ ಒಂದು ದಿನವನ್ನು ನಮ್ಮ ಜೀವಿತದಲ್ಲಿ ನಮಗೆ ಕೊಟ್ಟಿದ್ದಕ್ಕಾಗಿ ಮತ್ತು ದಾವರ್ತಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಈ ದಿನದಲ್ಲಿ ಕರ್ತನೆ, ನಾವು ನಿಮ್ಮನ್ನು ಆರಾಧಿಸುವಾಗ ದೇವರ ಪವಿತ್ರಾತ್ಮನು ತಾನೇ ನಮ್ಮ ಸಂಗಡ ಇದ್ದು ಕರ್ತನೆ ನಮ್ಮನ್ನು ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಅನುಭವಿಸುವಂತೆ ಕೃಪೆ ಮಾಡು. ಹೌದು ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ ವಿವಿಧ ಭಾಗಗಳಲ್ಲಿ, ವಿವಿಧ ಸಮಯಗಳಲ್ಲಿ, ವಿವಿಧ ಭಾಷೆಗಳಲ್ಲಿ ನಡೆಯುವಂಥ ಎಲ್ಲ ಆರಾಧನೆಗಳನ್ನು ಆಶೀರ್ವದಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಸ್ವಾಮಿ. ಈ ದಿನ ಕರ್ತನೆ ದೇವರ ನಾಮ ನಮ್ಮ ದೇಶದಲ್ಲಿ ಕರ್ತನೆ ಅದು ಮಹಿಮೆ ಹೊಂದುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಯೋಹಾನನ ಹೇಳಿದಲ್ಲಿ ನಾನು ತಗ್ಗಿಸಲ್ಪಡಬೇಕು, ಆತನು ನನ್ನಲ್ಲಿ ಬೆಳೆಯಬೇಕು ಎಂಬುದಾಗಿ ಇಂದು ನಾಮವು ಕರ್ತನೆ ನಿನ್ನ ನಾಮವು ನಮ್ಮ ದೇಶದಲ್ಲಿ ಮಹಿಮೆ ಹೊಂದುವಂತೆ ಕೃಪೆ ಮಾಡಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮನ್ನು ಸಂಪೂರ್ಣವಾಗಿ ಮತ್ತು ದಾವರ್ತಿ ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆಡುವಂಥ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಸಮಸ್ತವನ್ನ ನಿನ್ನ ಹತೋಟಿಯಲ್ಲಿ ಕರ್ತನೆ ನಾವು ಸಮರ್ಪಿಸುವಂತವರಾಗಿದ್ದೇವೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ, ಆಮೆನ್. ಮತ್ತು ದಾವರ್ತಿ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಈ ಮುಂಜಾನೆಯ ಜಾವದಲ್ಲಿ ಪ್ರತ್ಯೇಕವಾಗಿ ಮಾರ್ಚ್ ತಿಂಗಳಿನ ಪ್ರಾರಂಭ ಭಾನುವಾರ ದೇವರನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಇನ್ನೊಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಬನ್ನಿ ಆತನನ್ನು ಹಾಡಿ ಆತನ ನಾಮವನ್ನು ನಾವು ಮಹಿಮೆ ಪಡಿಸುವ. ಒಂದು ಹಾಡಿನ ಕೆಲವು ಚರಣಗಳನ್ನು ಹಾಡಿ ಪ್ರಾರಂಭದಲ್ಲಿ ದೇವರನ್ನು ಆರಾಧಿಸುವ. ದೂರ ದೇಶದಲ್ಲಿ ಕ್ರೂಜೆಯ ಮೇಲೆ ನಮ್ಮ ಶ್ರೇಷ್ಠ ಕರ್ತನು ಸತ್ತನು, ಪಾಪದಿಂದ ತುಂಬಿದ ಲೋಕಕ್ಕೋಸ್ಕರವೇ ತನ್ನ ರಕ್ತವ ಚೆಲ್ಲಿದನು ಎಂಬ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆಪಡಿಸುವ. ದೂರ ದೇಶದಲ್ಲಿ ಕ್ರೂಜೆಯ ಮೇಲೆಯೇ ನಮ್ಮ ಶ್ರೇಷ್ಠ ಕರ್ತ ಸತ್ತನು, ಪಾಪದಿಂದ ತುಂಬಿದ ಲೋಕಕ್ಕೋಸ್ಕರವೇ ತನ್ನ ರಕ್ತವ ಚೆಲ್ಲಿದನು. ಯೇಸುವು ಬರುವವರೆಗೆ ನನ್ನ ಕ್ರೂಜೆಯ ಹೊರುವೆನು. ಆಗ ಕ್ರೂಜೆಯ ಬದಲಾಗಿ ನಾನು ಕಿರೀಟ ಹೊಂದುವೆನು. ಲೋಕವು ಕ್ರೂಜೆಯ ತಿರಸ್ಕರಿಸುತ್ತೆ, ಆದಾಗ್ಯೂ ನನಗೆ ಚಂದದು. ದೇವರ ಕುರಿಯು ಮೇಲೋಕವ ಬಿಟ್ಟು ತಾನೇ ಕ್ರೂಜೆಯ ಏರಿದನು. ಯೇಸುವು ಬರುವವರೆಗೆ ನನ್ನ ಕ್ರೂಜೆಯ ಹೊರುವೆನು. ಆಗ ಕ್ರೂಜೆಯ
ನಾನು ಕಿರೀಟ ಹೊಂದುವೆನು. ಕ್ರೂಜೆಯ ತಾಳಿದ ಯೇಸು ಕ್ರಿಸ್ತಾಗಾಗಿ ಅಪಮಾನವ ತಾಳುವೆನು. ಕಾಡೆಗೆ ಕರ್ತನ ಅಪ್ಪಣೆ ಕೈಕೊಂಡು ನಾನು ಸ್ವರ್ಗಕ್ಕೆ ಸೇರುವೆನು. ಯೇಸು ಬಾರುವವರೆಗೆ ನನ್ನ ಕ್ರೂಜೆಯ ಓರುವೆನು. ಆಗ ಕ್ರೂಜೆಯ ಬದಲಾಗಿ ನಾನು ಕಿರೀಟ ಹೊಂದುವೆನು. ಯೇಸುವು ಬಾರುವವರೆಗೆ ನನ್ನ ಕ್ರೂಜೆಯ ಓರುವೆನು. ಆಗ ಕ್ರೂಜೆಯ ಬದಲಾಗಿ ನಾನು ಕಿರೀಟ ಹೊಂದುವೆನು. ಹಲ್ಲೆಲೂಯಾ. ದೂರ ದೇಶದಲ್ಲಿ ಕ್ರೂಜೆಯ ಮೇಲೆಯೇ ನಮ್ಮ ಶ್ರೇಷ್ಠ ಕರ್ತ ಸತ್ತನು. ಪಾಪದಿಂದ ತುಂಬಿದ ಲೋಕಕ್ಕೋಸ್ಕರವೇ ತನ್ನ ರಕ್ತವ ಚೆಲ್ಲಿದನು. ಈ ಮುಂಜಾನೆಯಲ್ಲಿ ನಮ್ಮ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ತನ್ನ ಸ್ವರಕ್ತವನ್ನು ಚೆಲ್ಲಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ನಮ್ಮನ್ನು ರಕ್ಷಿಸಿದಂಥ ದೇವರನ್ನು ಮತ್ತೊಂದಾವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿರುವಾಗ ಈ ದಿನದಲ್ಲಿ ನಾವು ಆತನನ್ನು ಸ್ತುತಿಸುವುದಕ್ಕೆ, ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಎಂದಿಗೂ ಮರೆಯಬಾರದು. ದೇವರನ್ನು ಆರಾಧಿಸುವಂಥದ್ದು ನಮ್ಮ ಜೀವಿತದ ಅತ್ಯಮೂಲ್ಯವಾದಂತಹ ಒಂದು ಸಮಯ, ಅತ್ಯಮೂಲ್ಯವಾದಂತಹ ಒಂದು ಅವಕಾಶವಾಗಿದೆ. ಈ ಲೋಕದಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡವರಾಗಿ ಹೊಸ ಒಡಂಬಡಿಕೆಯಲ್ಲಿ ಮರಿಯಳ ಕುರಿತಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಮರಿಯಳು ಒಳ್ಳೆಯದನ್ನು ಆರಿಸಿಕೊಂಡಳು. ಮಾರ್ತಳೆ, ನೀನು ಅನೇಕ ವಿಚಾರದಿಂದ ಗಲಿಬಿಲಿಗೊಂಡಿದ್ದೀಯ, ಆದರೆ ಮರಿಯಳು ಶ್ರೇಷ್ಠವಾದದನ್ನು ಆರಿಸಿಕೊಂಡಿದ್ದಾಳೆ. ಕ್ರಿಸ್ತನ ಪಾದದ ಕೆಳಗೆ ಕುಳಿತುಕೊಂಡು ದೇವರ ವಾಕ್ಯವನ್ನು, ಪರಲೋಕದ ಸದ್ವರ್ತಮಾನವನ್ನು, ಶುಭವರ್ತಮಾನವನ್ನು ಕೇಳಿಸಿಕೊಳ್ಳುವುದಂತಹ ಆ ಒಂದು ಶ್ರೇಷ್ಠವಾದಂತಹ ಪದವಿಯನ್ನು ಮರಿಯಳು ಆರಿಸಿಕೊಂಡಿದ್ದಳು. ಪ್ರಿಯರೇ, ದೇವರ ಸನ್ನಿಧಾನದಲ್ಲಿ ನಾವು ಸಮಯವನ್ನು ಕಳೆಯುವಂಥದ್ದು ನಮ್ಮ ಜೀವಿತದಲ್ಲಿ ಅತ್ಯಮೂಲ್ಯವಾದಂತಹ ಒಂದು ಸಮಯವಾಗಿದೆ. ಕೀರ್ತನೆ 29ರಲ್ಲಿ ಅದರ ಪ್ರಾರಂಭ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ದೇವದೂತರುಗಳಿರ ಪರಮ ಪ್ರಭಾವವು ಯೆಹೋವನವೇ, ಯೆಹೋವನದೇ ಎಂದು ಹೇಳಿ ಕೊಂಡಾಡಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ಅಡ್ಡ ಬೀಳಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ದೇವರನ್ನು ಆರಾಧಿಸುವಂಥದ್ದು ನಾವು ಪವಿತ್ರತೆಯಲ್ಲಿ, ಪರಿಶುದ್ಧತೆಯಲ್ಲಿ. ನಾವು ಧರಿಸಬೇಕಾದಂಥದ್ದು ಕೇವಲ ಬಾಹ್ಯವಾಗಿರುವಂತಹ ವಸ್ತ್ರಗಳನ್ನು ಮಾತ್ರವಲ್ಲ, ನಾವು ಪರಿಶುದ್ಧತ್ವವೆಂಬ ಭೂಷಣದೊಡನೆ ಅಲಂಕರಿಸಿಕೊಂಡವರಾಗಿ ಆತನನ್ನು ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ನೋಡಿ, ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡ್ತೇವೆ,
ದೇವರ ಮಾತಿಗೆ ಅವಿಧೇಯರಾದಾಗ ಆದಾಮನು ಮತ್ತು ಹವ್ವಳು ತಾವು ಬೆತ್ತಲೆಯಾಗಿದ್ದೇವೆ ಎಂಬುದಾಗಿ ತಿಳ್ಕೊಂಡರು. ಅಂದರೆ ಪಾಪ ಅವರ ಜೀವಿತದಲ್ಲಿ ಪ್ರವೇಶಿಸಿದಾಗ ಆ ಪರಿಶುದ್ಧತ್ವವೆಂಬ ಭೂಷಣ ಅವರನ್ನು ಬಿಟ್ಟು ಹೋಯಿತು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ನಾವು ಬಂದಿರುವಾಗ ನಾವು ಪವಿತ್ರತೆಯಲ್ಲಿ ದೇವರನ್ನ ಆರಾಧಿಸುತ್ತಿದ್ದೇವಾ ಎಂಬ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಸೊ ದೇವರು ಬಯಸುವಂಥದ್ದು ಒಂದೇ ಒಂದು ಕಾರ್ಯ, ಪವಿತ್ರತೆ ಅಥವಾ ಪರಿಶುದ್ಧತೆ. ಪರಿಶುದ್ಧತೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯವಾಗಿರುವಂಥದ್ದಾಗಿದೆ. ಒಂದು ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯದಲ್ಲಿ ದಾವೀದನು ದೇವರ ಮಂಜೂಷವನ್ನ ಅದಕ್ಕಾಗಿ ಸಿದ್ಧಪಡಿಸಿದಂತಹ ಸ್ಥಳಕ್ಕೆ ಕರೆತಂದಾಗ, ತೆಗೆದುಕೊಂಡು ಬಂದಾಗ ಆತನನ್ನ ಆರಾಧಿಸುವಂಥದ್ದನ್ನು ನಾವು ನೋಡ್ತೇವೆ. ಅಲ್ಲಿ ದಾವೀದನು ಹಾಡುವಂಥದ್ದು, ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನ ಸಲ್ಲಿಸಿರಿ, ಯೋಗ್ಯವಾದ ಘನವನ್ನ ಸಲ್ಲಿಸಿರಿ. ಕಾಣಿಕೆಯ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲ ಭೂನಿವಾಸಿಗಳೇ ಆತನ ಮುಂದೆ ನಡುಗಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ದೇವರನ್ನು ಆರಾಧಿಸುವಂತವರು ಪರಿಪೂರ್ಣವಾದ ಪವಿತ್ರತೆಯಲ್ಲಿ ತಮ್ಮನ್ನು ಕಾಯ್ದುಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥದ್ದು. ಹಳೆಯ ಒಡಂಬಡಿಕೆಯಲ್ಲಿ ಯಾಜಕರು ಅಥವಾ ಮಹಾಪುರೋಹಿತನು ಮಹಾಪರಿಶುದ್ಧ ಸ್ಥಳವನ್ನ ಪ್ರವೇಶಿಸುವಾಗ ಅವನ ಜೀವಿತದಲ್ಲಿ ಯಾವುದಾದರೂ ಅಶುದ್ಧತ್ವವು ಇರುವಂಥದ್ದಾಗಿದ್ದರೆ ತಕ್ಷಣವಾಗಿ ಆತನು ಅಲ್ಲಿ ಮರಣಿಸುವಂಥದ್ದನ್ನು ನಾವು ನೋಡ್ತೇವೆ. ಕಾರಣ ಅದು ಪವಿತ್ರವಾಗಿರುವಂಥದ್ದಾಗಿದೆ. ಮಹಾಪುರೋಹಿತನು ಮಹಾಪರಿಶುದ್ಧ ಸ್ಥಳವನ್ನ ವರ್ಷಕ್ಕೆ ಒಂದು ಬಾರಿ ಪ್ರವೇಶಿಸುವಾಗ ಆತ ಪ್ರಪ್ರಥಮವಾಗಿ ಮಾಡುವಂತಹ ಕಾರ್ಯ ತನ್ನ ದೋಷ ಪರಿಹಾರಕ್ಕೋಸ್ಕರವಾಗಿ ಯಜ್ಞವನ್ನ ಸಮರ್ಪಿಸುವಂಥದ್ದು. ತನ್ನಲ್ಲಿರುವ ಪಾಪಗಳ ಪರಿಹಾರಕ್ಕಾಗಿ ಯಜ್ಞವನ್ನ ಸಮರ್ಪಿಸಿ ತದನಂತರವಾಗಿ ಆತನು ಆ ಮಹಾಪವಿತ್ರ ಸ್ಥಳವನ್ನ ಪ್ರವೇಶಿಸುವಂತವನಾಗಿದ್ದಾನೆ. ಹೊಸ ಒಡಂಬಡಿಕೆಯ ದೇವರ ಜನರಾದ ನಾವುಗಳು ಯೇಸುಕ್ರಿಸ್ತನ ಮೂಲಕ, ಯೇಸುಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡಿರುವಾಗ, ನಾವು ಆತನನ್ನ ಆರಾಧಿಸುವಾಗ ಆ ಪವಿತ್ರತೆಯಲ್ಲಿ ಆತನನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಮರಿಬಾರದು. ಆದುದರಿಂದಲೇ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದಿರುವಂಥದ್ದು, ನಾನು ಪರಿಶುದ್ಧನಾಗಿರುವ ಪ್ರಕಾರ ನೀವುಗಳು ಸಹ ಪರಿಶುದ್ಧರಾಗಿರ್ರಿ. ಹಳೆಯ ಒಡಂಬಡಿಕೆಯ ವಾಕ್ಯವನ್ನ ಪೇತ್ರನು ಉದ್ಧರಿಸಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಈ ಮುಂಜಾನೆಯಲ್ಲಿ ನಾವು ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಆ ಪವಿತ್ರತೆಯಲ್ಲಿ ಆತನನ್ನು ನಾವು ಆರಾಧಿಸುವಂತವರಾಗಿರುವ, ನಮ್ಮ ಜೀವಿತದಲ್ಲಿ, ನಮ್ಮ ನೋಟದಲ್ಲಿ, ನಮ್ಮ ಒಡನಾಟದಲ್ಲಿ ಅನೇಕ ವಿಧವಾದಂತಹ ಪಾಪದ ಕಲೆಗಳು ನಮ್ಮಲ್ಲಿ ಬಂದಿರುವುದಾದರೆ ಈ ಆರಾಧನೆಯಲ್ಲಿ ನಾವು ಆತನನ್ನ ಆರಾಧಿಸುವುದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತವನ್ನ ಒಮ್ಮೆ ಪುನರ್ ಪರೀಕ್ಷಿಸುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು
ಘಟಕವಾಗಿದೆ, ಸಮಯವಾಗಿದೆ ಎಂಬುವಂಥದ್ದನ್ನು ನಾವು ಮರೆಯಬಾರದು. ಕಾರಣ, ಪವಿತ್ರತೆ ಇಲ್ಲದೆ ದೇವರನ್ನ ಮೆಚ್ಚಿಸುವಂಥದ್ದು ಅಸಾಧ್ಯ. ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆ, ನಮ್ಮ ಆರಾಧನೆ ದೇವರು ಮೆಚ್ಚಬೇಕಾದರೆ ಅದು ಪವಿತ್ರತೆಯಿಂದ ಕೂಡಿರುವಂಥದ್ದಾಗಿರಬೇಕು. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರು ದೇವರಿಗೆ ಯಜ್ಞವನ್ನ ಸಮರ್ಪಿಸುವುದಕ್ಕೆ ಬರುವಂತಹ ಸಂದರ್ಭದಲ್ಲಿ ಅವರು ತರುವಂತಹ ಯಜ್ಞ ಪಶು ಅದು ಪೂರ್ಣಾಂಗವಾಗಿರಬೇಕು ಎಂಬುದಾಗಿ ನಾವು ನೋಡ್ತೇವೆ. ಯಾವ ಕುಂದು ಕೊರತೆಗಳು ಇಲ್ಲದೆ ಇರುವಂಥದ್ದನ್ನ ದೇವರಿಗೆ ಸಲ್ಲಿಸಬೇಕು ಎಂಬುವಂಥದ್ದು ದೇವರು ಇಸ್ರಾಯೇಲರಿಗೆ ಕೊಟ್ಟಂತಹ ಒಂದು ಆಜ್ಞೆಯಾಗಿತ್ತು. ಹೀಗಿರುವುದಾದರೆ ಹೊಸ ಒಡಂಬಡಿಕೆಯ ದೇವ ಜನರಾದ ನಾವುಗಳು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಬರುವಾಗ ನಮ್ಮ ಆರಾಧನೆ, ನಮ್ಮ ಜೀವಿತ ಯಾವ ರೀತಿಯಾಗಿರಬೇಕು ಎಂಬುದನ್ನು ಒಮ್ಮೆ ಪರೀಕ್ಷಿಸುವಂಥದ್ದು ಬಹಳ ಪ್ರಾಮುಖ್ಯ. ಆದುದರಿಂದಲೇ ಪೌಲನು ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಹೇಳಿರುವಂಥದ್ದು, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನ ನಿಮ್ಮ ನೆನಪಿಗೆ ತಂದು ನಿಮ್ಮನ್ನ ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನ ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ನಿಮ್ಮ ದೇಹಗಳನ್ನ ಅಂದ್ರೆ ನಮ್ಮ ಶರೀರವನ್ನ ಒಂದು ದೈವಿಕವಾದ ಪವಿತ್ರತೆಯಲ್ಲಿ ಕಾಪಾಡಬೇಕಾದಂಥದ್ದು ನಮ್ಮೆಲ್ಲರ ಕರ್ತವ್ಯ ಎಂಬುವಂಥದ್ದನ್ನ ಮರಿಬಾರದು. ಕಳೆದ ದಿನದಲ್ಲಿ ನಾನು ಒಂದು ಕೊಟೇಶನ್ ಓದಿದಂತಹ ಸಂದರ್ಭದಲ್ಲಿ ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಿಮ್ಮ ದೇಹವು ದೇವಾಲಯವಾಗಿದೆ, ಆತ್ಮನು ಅದರಲ್ಲಿ ವಾಸಿಸುವುದಕ್ಕೆ ಅದನ್ನು ಶುದ್ಧವಾಗಿಯೂ ಸ್ವಚ್ಛವಾಗಿಯೂ ಇಡಿ. ಇದನ್ನ ಬರೆದಂತಹ ವ್ಯಕ್ತಿ BKS ಅಯ್ಯಂಗಾರ್ ಎಂಬುವಂತಹ ಒಬ್ಬ ಅಕ್ರೈಸ್ತ ವ್ಯಕ್ತಿ ಬರೆದಿರುವಂಥದ್ದು. ದೇಹವು ದೇವಾಲಯವಾಗಿದೆ. ಪೌಲನು ಇದನ್ನೇ ಬರೆದಿರುವಂಥದ್ದಾಗಿ ನಾವು ನೋಡ್ತೇವೆ. ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಪ್ರಿಯರೇ, ನಮ್ಮ ಈ ಲೌಕಿಕವಾದ ಜೀವಿತದಲ್ಲಿ ನಾವು ಒಂದು ಪವಿತ್ರತೆಯನ್ನ, ಒಂದು ಪರಿಶುದ್ಧತೆಯನ್ನ ಕಾಪಾಡಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದ ಒಂದು ಘಟಕ ಎಂಬುದನ್ನು ನಾವು ಮರಿಬಾರದು. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಪರಿಶುದ್ಧತ್ವವೆಂಬ ಭೂಷಣದೊಡನೆ ನಾವು ನಮ್ಮನ್ನೇ ಅಲಂಕರಿಸಿಕೊಳ್ಳುವಂಥದ್ರಲ್ಲಿ ಹೆಚ್ಚಿನ ಸಮಯವನ್ನ ಕಳೆಯುವಂಥವರಾಗಿದ್ದೇವೆ. ಪ್ರತ್ಯೇಕವಾಗಿ ಇಂದು ಭಾನುವಾರ ಆಲಯಕ್ಕೆ ಹೋಗಿ ದೇವರನ್ನ ಆರಾಧಿಸುವುದಕ್ಕೆ ನಾವು ಸಿದ್ಧರಾಗಿರುವಾಗ ಬಾಹ್ಯವಾದ ಅಲಂಕಾರಕ್ಕೆ ನಾವು ಹೆಚ್ಚಿನ ಸಮಯವನ್ನ, ಹೆಚ್ಚಿನ ಒತ್ತನ್ನು ಕೊಡುವಾಗ ಆಂತರಿಕವಾದಂತಹ ಒಂದು ಶುದ್ಧತೆಗೆ ನಾವು ಎಷ್ಟು ಸಮಯವನ್ನ ಕಳೆಯುತ್ತಿದ್ದೇವೆ ಎಂಬುವಂಥದ್ದನ್ನ ಈ ಮುಂಜಾನೆಯಲ್ಲಿ ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಈ ಮುಂಜಾನೆಯಲ್ಲಿ ಮತದಾವರ್ತಿ ಈ ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನ ಕೊಟ್ಟಿದ್ದಾನೆ. ಈ ದಿನದ ದೇವರ ವಾಕ್ಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂತಹ ಶೀರ್ಷಿಕೆ ಅನ್ನುವಂಥದ್ದು ಪ್ರಾರ್ಥನೆಯಲ್ಲಿ ದೃಢತೆ ಅಥವಾ ಪ್ರಾರ್ಥನೆಯಲ್ಲಿ ಛಲ. ಪ್ರಾರ್ಥನೆ ಪ್ರತಿ ದೇವ ಭಕ್ತರ ಜೀವಿತದಲ್ಲಿ ಅತ್ಯಮೂಲ್ಯವಾದ ಒಂದು ಘಟಕವಾಗಿದೆ. ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಪುಸ್ತಕದ ತನಕ ಪ್ರಾರ್ಥನೆಯ ಕುರಿತಾಗಿ ಬರೆದಿರುವಂತಹ ಸಾವಿರಾರು ಪದಗಳನ್ನು, ವಾಕ್ಯಗಳನ್ನು ನಾವು
ಕಾಣುವಂತವರಾಗಿದ್ದೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅದರ 18, 19, 20 ವಾಕ್ಯಗಳಲ್ಲಿ ಪೌಲನು ಎಫೆಸ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳಿರುವಂಥದ್ದು, ನೀವು ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರಲ್ಲಿ ಪ್ರಾರ್ಥಿಸಿರಿ. ಇದರಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಅಂದ್ರೆ ವಿಶ್ವಾಸಿಗಳಿಗೆ, ಎಫೆಸ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಪೌಲನು ಒಂದು ಆಧ್ಯಾತ್ಮಿಕವಾದ ಉಪದೇಶವನ್ನ ಕೊಡುವಂತದ್ದಾಗಿ ನೋಡುತ್ತೇವೆ. ಪವಿತ್ರಾತ್ಮ ಪ್ರೇರಿತರಾಗಿ ಎಲ್ಲ ಸಮಯಗಳಲ್ಲಿ ಸಕಲ ವಿಧವಾದ ಪ್ರಾರ್ಥನೆಯಿಂದಲೂ ವಿಜ್ಞಾಪನೆಯಿಂದಲೂ ದೇವರಲ್ಲಿ ಪ್ರಾರ್ಥಿಸಿರಿ. ಇದರಲ್ಲಿ ಪ್ರಾರ್ಥನೆಯಲ್ಲಿ ಪೂರ್ಣ ಸ್ಥಿರಚಿತ್ತರಾಗಿದ್ದು ದೇವ ಜನರೆಲ್ಲರ ವಿಷಯದಲ್ಲಿ ವಿಜ್ಞಾಪನೆ ಮಾಡುತ್ತಾ ಎಚ್ಚರವಾಗಿರ್ರಿ. ಈ ವಾಕ್ಯ ಒಬ್ಬ ಭಕ್ತನ ಜೀವಿತದಲ್ಲಿ ಪ್ರಾರ್ಥನೆಯ ಶ್ರೇಷ್ಠತೆ ಏನೆಂಬುವಂಥದ್ದನ್ನ ತಿಳಿಸುವಂಥದ್ದಾಗಿದೆ. ತದನಂತರವಾಗಿ ಪೌಲನು ಎಫೆಸ್ಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಒಂದು ಪ್ರಾರ್ಥನಾ ವಿನಂತಿಯನ್ನ ಸಲ್ಲಿಸುವಂತದಾಗಿ ನೋಡುತ್ತೇವೆ, ಅಥವಾ ಒಂದು ಪ್ರೇಯರ್ ರಿಕ್ವೆಸ್ಟ್. ಇಲ್ಲಿ ಪೌಲನು ಹೇಳುವಂಥದ್ದು 18, 19 ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಸ್ಥಿರಚಿತ್ತರಾಗಿರ್ರಿ, ಪ್ರಾರ್ಥನೆಯಲ್ಲಿ ಎಚ್ಚರವಾಗಿರ್ರಿ ಎಂಬುದಾಗಿ ಹೇಳಿದಂತಹ ಪೌಲನು ಇದೇ ಎಫೆಸ್ಯದಲ್ಲಿರುವಂತಹ ವಿಶ್ವಾಸಿಗಳಲ್ಲಿ ವಿನಂತಿಸುವಂಥದ್ದು, ನನಗೋಸ್ಕರ ಸಹ ಪ್ರಾರ್ಥನೆ ಮಾಡಿರಿ. ಇಲ್ಲಿ ಪೌಲನ ಪ್ರಾರ್ಥನೆಯ ವಿನಂತಿ ತನ್ನ ಜೀವಿತದಲ್ಲಿ ತಾನು ಅನುಭವಿಸುತ್ತಿರುವಂತಹ ಆ ಶಾರೀರಿಕವಾದ ಕ್ಲೇಶದಿಂದ ಅಥವಾ ಶಾರೀರಿಕವಾದ ರೋಗದಿಂದ ಒಂದು ಬಿಡುಗಡೆಯನ್ನ ಪಟಕೊಳ್ಳಬೇಕು ಎಂಬುದಾಗಿ ಅಲ್ಲ, ಅಥವಾ ಆ ಸೆರೆಮನೆಯಿಂದ ಹೊರಬರಬೇಕು ಎಂಬುದಾಗಿ ಅಲ್ಲ. ಇಲ್ಲಿ ಪೌಲನು ಎಫೆಸ್ಯದಲ್ಲಿರುವಂತಹ ವಿಶ್ವಾಸಿಗಳೊಂದಿಗೆ ಪ್ರಾರ್ಥನೆಯಲ್ಲಿ ವಿನಂತಿಸುವಂಥದ್ದು, ನಾನು ಬಾಯಿ ತೆರೆಯುವಾಗ ಪೂರ್ವ ಕಾಲದಲ್ಲಿ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥವನ್ನು ಭಯವಿಲ್ಲದೆ ತಿಳಿಸುವುದಕ್ಕೆ ಬೇಕಾದ ಮಾತನ್ನು ದೇವರು ನನಗೆ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಿರಿ. ಇದು ನಾವೆಲ್ಲರೂ ಪ್ರಾರ್ಥಿಸುವಂತವರೇ. ಪ್ರತ್ಯೇಕವಾಗಿ ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಹೆಚ್ಚಿನ ಸಮಯವನ್ನ ಕಳೆಯುವಂತಹ ಒಂದು ಗುಂಪು ಜನರು ಎಂಬುದಾಗಿ ಹೇಳಿದರೆ ನಾವೆಂದರೆ ತಪ್ಪಾಗಲಾರದು. ವಾರಕ್ಕೆ 1 ದಿನ, ತಿಂಗಳಿಗೆ 3 ದಿನ, ವರ್ಷಕ್ಕೆ 21, 40 ದಿನ, ಹೀಗೆ ನಮ್ಮ ಪ್ರಾರ್ಥನೆಯ ಉಪವಾಸದ ದಿನಗಳು ಉದ್ದವಾಗುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ. ಆದರೆ ನಮ್ಮ ಪ್ರಾರ್ಥನೆಯ ಉದ್ದೇಶ ಏನಾಗಿದೆ? ನಾವು ಉಪವಸಿಸುವಂಥದ್ದು, ನಾವು ಪ್ರಾರ್ಥಿಸುವಂಥದ್ದು ಯಾವ ಕಾರಣಗಳಿಗೋಸ್ಕರವಾಗಿ? ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರಾರ್ಥನೆ, ನಮ್ಮ ಉಪವಾಸ ನಮ್ಮ ವೈಯಕ್ತಿಕವಾದ ವಿಚಾರಗಳನ್ನ ಹೊಂದುವುದಕ್ಕೋಸ್ಕರವಾಗಿಯೇ ಹೊರತು ನಮ್ಮ ಆಧ್ಯಾತ್ಮಿಕವಾದ ಬೆಳವಣಿಗೆಗೆ ಯಾವುದೇ ರೀತಿಯ ಒತ್ತನ್ನ ಕೊಡದೇ ಇರುವಂಥದ್ದನ್ನು ನಾವು ನೋಡುತ್ತೇವೆ. ಕಳೆದ ದಿನದಲ್ಲಿ ನಾನು ಓದಿದಂತಹ ಒಂದು ಕೊಟೇಶನ್,
ಸೊ ನಿಮ್ಮ ಪ್ರಾರ್ಥನೆ, ನಿಮ್ಮ ಉಪವಾಸ ಅದು ನಿಮ್ಮ ಆಧ್ಯಾತ್ಮಿಕವಾದ ಬೆಳವಣಿಗೆಗೆ ಸಹಕಾರಿಯಾಗದೆ ಹೋದರೆ ನಿಮ್ಮ ಪ್ರಾರ್ಥನೆಯು, ನಿಮ್ಮ ಉಪವಾಸವು ಕೇವಲ ವ್ಯರ್ಥವಾದಂಥದ್ದು ಎಂಬುದಾಗಿ ಇಲ್ಲಿ ಪೌಲನ ವಿನಂತಿ, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಸೊ ನನ್ನ ಪ್ರಾರ್ಥನಾ ವಿನಂತಿ ಎನ್ನುವಂಥದ್ದು ನನ್ನ ಶರೀರದಲ್ಲಿರುವ ಶೂಲ ನನ್ನನ್ನು ಬಿಟ್ಟು ಹೋಗಬೇಕು ಎಂಬುದಾಗಿ ಅಲ್ಲ. ಕಾರಣ ಪೌಲನು ಪ್ರಾರ್ಥಿಸಿದ, ಪೌಲನ ಪ್ರಾರ್ಥನೆಗೆ ದೇವರು ಕೊಟ್ಟಂತಹ ಉತ್ತರ, ಪೌಲನೇ ನನ್ನ ಕೃಪೆ ನಿನಗೆ ಸಾಕು. ಇಲ್ಲಿ ಪೌಲ ಎಫೆಸದಲ್ಲಿರುವ ವಿಶ್ವಾಸಿಗಳಿಗೆ ಹೇಳ್ತಾ ಇಲ್ಲ ನೀವು ನನಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ. ಇಲ್ಲಿ ಪೌಲನು ಹೇಳುವಂಥದ್ದು, ನೀವು ನನಗೋಸ್ಕರ ಪ್ರಾರ್ಥಿಸಿರಿ, ಆದರೆ ಈ ಶೂಲ ಹೋಗುವುದಕ್ಕೋಸ್ಕರವಾಗಿ ಅಲ್ಲ, ಬದಲಾಗಿ ನಾನು ಸುವಾರ್ಥ ಸತ್ಯಾರ್ಥವನ್ನ ಭಯವಿಲ್ಲದೆ ಪ್ರಸಂಗಿಸುವುದಕ್ಕೆ ಬೇಕಾದಂತಹ ಅವಕಾಶಗಳನ್ನ, ಬೇಕಾದ ಮಾತುಗಳನ್ನ ದೇವರು ನನಗೆ ಕೊಡುವುದಕ್ಕೋಸ್ಕರವಾಗಿ. ಪ್ರಿಯರೇ, ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿದ್ದೇವ. ಇಂದು ಪ್ರಾರ್ಥಿಸಿದಂತಹ ಇಬ್ಬರು ವ್ಯಕ್ತಿಗಳ ಕುರಿತಾಗಿ ನಿಮ್ಮ ಮಧ್ಯದಲ್ಲಿ ಕೆಲವು ಚಿಂತೆಗಳನ್ನು ಇಡುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. ಸೊ ಪ್ರಾರಂಭದಲ್ಲಿ 2 ಅರಸುಗಳ ಪುಸ್ತಕ ಅದರ 20ನೇ ಅಧ್ಯಾಯದ 1ರಿಂದ 11 ವಾಕ್ಯಗಳಲ್ಲಿ ಹಿಜ್ಕೀಯನ ಪ್ರಾರ್ಥನೆಯ ಕುರಿತಾಗಿ ಬರೆದಿರುವಂಥದ್ದನ್ನು ನಾವು ನೋಡ್ತೇವೆ. ಪ್ರತ್ಯೇಕವಾಗಿ 2 ಅರಸುಗಳು 20ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಹಿಜ್ಕೀಯನ ಪ್ರಾರ್ಥನೆಯ ಶಬ್ದಗಳು ಇಂತಿವೆ: ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅತ್ತನು. ಇದು ಯೆಹೂದದ 12ನೇ ಅರಸನಾದಂತಹ ಹಿಜ್ಕೀಯನ ಪ್ರಾರ್ಥನಾ ಮಾತುಗಳು. ಇಲ್ಲಿ ಹಿಜ್ಕೀಯನು ಯೆಹೂದವನ್ನು ಆಳಿದಂತಹ ಅರಸರಲ್ಲಿ ಒಬ್ಬ ದೈವಿಕ ಭಕ್ತನಾದಂಥವನು. ಯೆಹೂದ ದೇಶವನ್ನ ಸರಿಸುಮಾರು 19 ಅರಸರುಗಳು ಆಳಿರುವಾಗ ಅದರಲ್ಲಿ ದೇವಭಕ್ತರಾದಂತಹ ಕೆಲವೇ ಅರಸರುಗಳಲ್ಲಿ ಹಿಜ್ಕೀಯನು ಸಹ ಒಬ್ಬನಾಗಿದ್ದನು. ಹಿಜ್ಕೀಯನ ಚರಿತ್ರೆಯಲ್ಲಿ ನಾವು ನೋಡುವಂಥದ್ದು, ಪ್ರತ್ಯೇಕವಾಗಿ ಓದಿದಂತಹ ವಾಕ್ಯದಲ್ಲಿ ಹಿಜ್ಕೀಯನು ಮರಣಕರವಾದ ರೋಗದಲ್ಲಿ ಬಿದ್ದನು ಎಂಬುದಾಗಿ. ಆಗ ಪ್ರವಾದಿಯಾದ ಯೆಶಾಯನು ಬಂದು ಹೇಳುವಂಥದ್ದು, ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆಯನ್ನು ಮಾಡಿಕೋ, ನೀನು ಸಾಯಬೇಕಾಗಿದೆ ಎಂದು ಯೆಹೋವನು ಅನ್ನುತ್ತಾನೆ. ಪ್ರವಾದಿಯಾದ ಯೆಶಾಯನು ಯೆಹೋವನಾದ ದೇವರು ತನಗೆ ಕೊಟ್ಟಂತಹ ಸಂದೇಶವನ್ನ ಅರಸನಾದ ಹಿಜ್ಕೀಯನಿಗೆ ತಿಳಿಯಪಡಿಸಿದನು. ಆಗ ಹಿಜ್ಕೀಯನ ಪ್ರಾರ್ಥನೆ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನಡೆದುಕೊಂಡದ್ದನ್ನು ನೆನಪು ಮಾಡಿಕೋ. ಹಿಜ್ಕೀಯನ ಜೀವ ಚರಿತ್ರೆಯಲ್ಲಿ ಅಥವಾ ಹಿಜ್ಕೀಯನ ಒಳ್ಳೆತನಗಳು ಏನೆಂಬುದನ್ನು ನಾವು ಒಮ್ಮೆ
ಪರೀಕ್ಷಿಸುವುದಾದರೆ 2 ಅರಸುಗಳು 18ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಹಿಜ್ಕೀಯನು 25ನೇ ವರ್ಷದಲ್ಲಿ ಯಹೂದದ ಅರಸನಾಗಿ ಅಧಿಕಾರವನ್ನ ತೆಗೆದುಕೊಂಡ. ಆತನ ತಂದೆಯ ಹೆಸರು ಆಹಾಜನು. ಆಹಾಜನ ಕುರಿತಾಗಿ ನಾವು ಕಲಿಯುವಾಗ, ಆಹಾಜನು ದೇವರನ್ನ ರೇಗಿಸುವಂತಹ ರೀತಿಯಲ್ಲಿ ತನ್ನ ರಾಜ್ಯಭಾರವನ್ನ ಮಾಡಿದನು ಎಂಬುದಾಗಿ 2 ಅರಸು 16ನೇ ಅಧ್ಯಾಯ ಅದರ 2ರಿಂದ ವಾಕ್ಯಗಳನ್ನು ನಾವು ನೋಡುವಂತಹ ಸಂದರ್ಭದಲ್ಲಿ, ಯೆಹೋವನು ಇಸ್ರಾಯೇಲರ ಎದುರಿನಿಂದ ಓಡಿಸಿಬಿಟ್ಟ ಜನಾಂಗಗಳ ಹೇಸಿಗೆ ಕೆಲಸಗಳನ್ನು ಅನುಸರಿಸಿ ತನ್ನ ಮಗನನ್ನ ಆಹುತಿ ಕೊಟ್ಟು ಪೂಜಾ ಸ್ಥಳಗಳಲ್ಲಿಯೂ ದಿನ್ನೆಗಳ ಮೇಲೂ ಎಲ್ಲ ಹಸಿರು ಮರಗಳ ಕೆಳಗೂ ಯಜ್ಞ ಧೂಪಗಳನ್ನು ಸಮರ್ಪಿಸುತ್ತಾ ಯೆಹೋವನಿಗೆ ವಿರುದ್ಧವಾದಂತಹ ಒಂದು ರಾಜ್ಯಭಾರವನ್ನ ಹಿಜ್ಕೀಯನು ನಿರ್ವಹಿಸುವಂತದಾಗಿ ನಾವು ನೋಡುತ್ತೇವೆ. ಇಂತಹ ತಂದೆಯ ಮಗನಾದಂತಹ ಹಿಜ್ಕೀಯನು ತನ್ನ ತಂದೆಯ ಮರಣದ ನಂತರ ರಾಜ್ಯಭಾರವನ್ನ ಸ್ವೀಕರಿಸಿದಾಗ ತನ್ನ ತಂದೆಯ ಮಾರ್ಗದಲ್ಲಿ ನಡೆಯದೆ ತನ್ನ ಪೂರ್ವಿಕನಾದ ದಾವೀದನ ಹಾಗೆ ಯೆಹೋವನನ್ನ ಮೆಚ್ಚಿಸುತ್ತಾ ಅಥವಾ ಯೆಹೋವನ ಚಿತ್ತಾನುಸಾರವಾದ ಕಾರ್ಯಗಳನ್ನ ಮಾಡುತ್ತಾ ತನ್ನ ರಾಜ್ಯಭಾರವನ್ನ ನಿರ್ವಹಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಹಿಜ್ಕೀಯನು ಯಹೂದರಲ್ಲಿ ತಂದಂತಹ ಕೆಲವು ಧಾರ್ಮಿಕ ಸುಧಾರಣೆಗಳನ್ನು ಈ ಅಧ್ಯಾಯಗಳಲ್ಲಿ ಓದುವಂತಹ ಸಂದರ್ಭದಲ್ಲಿ ನಾವು ನೋಡುವುದಕ್ಕೆ ಸಾಧ್ಯವಾಗ್ತದೆ. ಹಿಜ್ಕೀಯನ ತಂದೆಯಾದಂತಹ ಆಹಾಜನು ಯೆಹೋವನ ಆಲಯದ ಬಾಗಿಲನ್ನ ಮುಚ್ಚಿಸಿದ. ಆದರೆ ಹಿಜ್ಕೀಯನು ತಾನು ರಾಜ್ಯವನ್ನ ಅರಸನಾಗಿ ಆತನು ರಾಜ್ಯವನ್ನ ಅಧಿಕಾರವನ್ನ ಸ್ವೀಕರಿಸಿದಾಗ ಆತನು ಮಾಡಿದ ಮೊದಲನೆಯ ಕೆಲಸ ಯೆಹೋವನ ಆಲಯದ ಬಾಗಿಲನ್ನ ತೆರೆಸಿದ. ನೋಡಿ, ರಾಜರುಗಳು ಅರಸರುಗಳು ಜನರನ್ನ ದೈವಿಕವಾದ ಮಾರ್ಗದಲ್ಲಿ ನಡೆಸಬೇಕಾಗಿದೆ ಎಂಬುದಾಗಿ ಮೋಶೆಯ ಮೂಲಕವಾಗಿ ಯೆಹೋವನು ಇಸ್ರಾಯೇಲರಿಗೆ ಆಜ್ಞಾಪಿಸಿರುವಾಗ, ಇಲ್ಲಿ ಇದೇ ಯಹೂದದ ಅರಸನು ದೇವಾಲಯದ ಬಾಗಿಲನ್ನ ಮುಚ್ಚಿ ಇತರೆ ದೇವರುಗಳನ್ನ ಅವಲಂಬಿಸಿ ತಾನು ಮಾತ್ರವಲ್ಲದೆ ಇಡೀ ಜನಾಂಗವನ್ನ ಪಾಪಕ್ಕೆ ತಳ್ಳುತ್ತಿರುವಾಗ ಅವನ ಮಗನಾದ ಹಿಜ್ಕೀಯನು ತನ್ನ ತಂದೆ ಮುಚ್ಚಿದಂತಹ ಯೆಹೋವನ ಆಲಯದ ಬಾಗಿಲನ್ನ ತೆರೆಯ ಮಾಡಿದ. ಇದು ಹಿಜ್ಕೀಯನ ಮೊದಲ ಧಾರ್ಮಿಕವಾದಂತಹ ಒಂದು ಉನ್ನತಿಯಾದಂತಹ ಕೆಲಸ. ಎರಡನೇದಾಗಿ, ಆಹಾಜನು ಯೆಹೋವನ ದೇವಾಲಯದಲ್ಲಿ ಬಾಳ್ ಆಶೇರ್ ವಿಗ್ರಹಗಳನ್ನ ಪ್ರತಿಷ್ಠಿಸಿ ಅಲ್ಲಿ ಯಜ್ಞ ಧೂಪಗಳನ್ನ ಅರ್ಪಿಸುವಂತವನಾಗಿದ್ದ. ಹಿಜ್ಕೀಯನು ರಾಜನಾಗಿ ಅಧಿಕಾರವನ್ನ ಸ್ವೀಕರಿಸಿದ ತಕ್ಷಣಕ್ಕೆ ಆತನು ಯೆಹೋವನ ಪವಿತ್ರಾಲಯದಲ್ಲಿದ್ದಂತಹ ಎಲ್ಲ ಹೊಲಸುಗಳನ್ನ ಹೊರಕ್ಕೆ ಹಾಕಿ ಆಲಯವನ್ನ ಶುದ್ಧೀಕರಿಸುವುದಕ್ಕೆ ಪ್ರಾರಂಭಿಸಿದ. ಮೂರನೇದಾಗಿ,
ಅವನು ಎಲ್ಲ ಪೂಜಾ ಸ್ಥಳಗಳನ್ನು ಹಾಳು ಮಾಡಿ ಕಲ್ಲು ಕಂಬಗಳನ್ನು ಒಡೆದು ಆಶೇರ್ ವಿಗ್ರಹ ಸ್ತಂಭಗಳನ್ನು ಕಡಿದು ಹಾಕಿದ. 2 ಅರಸು 18 ಅದರ 3ನೇ ವಾಕ್ಯದಲ್ಲಿ ಇದನ್ನು ನಾವು ಕಾಣ್ತೇವೆ. ನಂತರವಾಗಿ ನಾವು ಕಾಣುವಂತಹ ಒಂದು ಘಟಕ ಅಥವಾ ಘಟನೆ ಅನ್ನುವಂಥದ್ದು, ಮೋಶೆ ಮಾಡಿಸಿದಂತಹ ತಾಮ್ರದ ಸರ್ಪವನ್ನ ಚೂರು ಚೂರು ಮಾಡಿದ. ಇದರ ಹಿನ್ನೆಲೆಯನ್ನು ನಾವು ಕಲಿಬೇಕಾದ್ರೆ 2 ಅರಸುಗಳು 18ನೇ ಅಧ್ಯಾಯ ಅರಣ್ಯಕಾಂಡ 21ನೇ ಅಧ್ಯಾಯ ಅದರ 4ರಿಂದ 7 ವಾಕ್ಯಗಳಲ್ಲಿ ಇದರ ಹಿನ್ನೆಲೆಯ ಕುರಿತಾಗಿ ನಾವು ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಸ್ರಾಯೇಲ್ ಮಕ್ಕಳು ಪ್ರಯಾಣ ಮಾಡಿ 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 ಅವರು ಹೋರ್ ಬೆಟ್ಟವನ್ನ ತಲುಪಿ ತಮ್ಮ ಪ್ರಯಾಣದಿಂದ ಅವರು ಬೇಸತ್ತು. ಕಾರಣ, ಯಾತ್ರೆ ಪ್ರಾರಂಭ ಮಾಡಿ ಸರಿಸುಮಾರು 40 ವರ್ಷಗಳು ದಾಟ್ತಾ ಇದೆ. ವಾಗ್ದಾನ ಭೂಮಿಯನ್ನ ಪ್ರವೇಶಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕಾರಣ ತಮ್ಮ ಅವಿಧೇಯತ್ವದ ಫಲ. ಇಲ್ಲಿ ಇಸ್ರಾಯೇಲರು ತಮ್ಮ ಪ್ರಯಾಸದಿಂದ, ತಮ್ಮ ಮಾರ್ಗ ಪ್ರಯಾಣದ ಪ್ರಯಾಸದಿಂದ ದೇವರಿಗೆ ಯೆಹೋವನಿಗೆ ವಿರೋಧವಾಗಿ, ಮೋಶೆಗೆ ವಿರೋಧವಾಗಿ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಿದರು. ಅದುವರೆಗೂ ದೇವರು ಅವರನ್ನು ನಡೆಸಿದಂತಹ ಎಲ್ಲ ವಿಧಾನಗಳನ್ನು ಮರೆತು ಬಿಟ್ರು. ಇಸ್ರಾಯೇಲರ ಮರುಭೂ ಪ್ರಯಾಣವನ್ನ ನಾವು ಕಲಿಯುವಂತಹ ಸಂದರ್ಭದಲ್ಲಿ ಗೊತ್ತಾಗ್ತದೆ, ಇಸ್ರಾಯೇಲರು ಐಗುಪ್ತದಿಂದ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಿದಂಥವರು ವಾಗ್ದಾನ ದೇಶವನ್ನ ಪ್ರವೇಶಿಸುವ ತನಕ ಅವರು ಗುಣಗುಟ್ಟುವವರಾಗಿಯೇ ಇದ್ದರು. ಇದರ ಫಲವಾಗಿ ಅತಿ ಶೀಘ್ರದಲ್ಲಿಯೇ ಕಾನಾನ್ ದೇಶವನ್ನ ಪ್ರವೇಶಿಸಬೇಕಾದಂತಹ ಇಸ್ರಾಯೇಲರು ದೀರ್ಘವಾದ 40 ವರ್ಷದ ಪ್ರಯಾಣವನ್ನ ಮರುಭೂಮಿಯ ಮೂಲಕ ಮಾಡಬೇಕಾಗಿ ಬಂದಿತು. ಇಲ್ಲಿ ನಾವು ನೋಡುವಂಥದ್ದು, ತಿರುಗಿ ಇಸ್ರಾಯೇಲರು ಮೋಶೆಗೆ ವಿರೋಧವಾಗಿ, ದೇವರಿಗೆ ಯೆಹೋವನಿಗೆ ವಿರೋಧವಾಗಿ ಗುಣಗುಟ್ಟಿದ್ರು. ದೇವರು ಅವರಿಗೆ ಕೊಟ್ಟಂತಹ ಮನ್ನವನ್ನ ಇದು ನಿಸ್ಸಾರವಾದ ಆಹಾರ ಎಂಬುದಾಗಿ ಅವರು ಹೇಳುವಂತವರಾದರು. ಇದರ ಫಲವಾಗಿ ಯೆಹೋವನು ಅವರ ಮಧ್ಯದಲ್ಲಿ ಸರ್ಪವನ್ನ ಬರಮಾಡಿದ್ದರಿಂದ ಅನೇಕರು ಸರ್ಪದಿಂದ ಕಚ್ಚಲ್ಪಟ್ಟವರಾಗಿ ಅಸುನೀಗಿದರು. ಆಗ ಇಸ್ರಾಯೇಲರು ಯೆಹೋವನಿಗೆ ಮೊರೆ ಇಡಲು, ಮೋಶೆಯ ಬಳಿಯಲ್ಲಿ ಬೇಡಿಕೊಳ್ಳಲು ಮೋಶೆ ಯೆಹೋವನಿಗೆ ಮೊರೆ ಇಟ್ಟಾಗ ಯೆಹೋವನು ಕೊಟ್ಟಂತಹ ಒಂದು ರೆಮಿಡಿ ಅನ್ನುವಂಥದ್ದು, ನೀನು ಒಂದು ತಾಮ್ರದ ಸರ್ಪವನ್ನ ಮಾಡಿ ಅದನ್ನು ಜೊತೆಸಂಬದ ಮೇಲೆ ಇಡು. ಸರ್ಪದಿಂದ ಕಚ್ಚಲ್ಪಟ್ಟವರು ಈ ತಾಮ್ರದ ಸರ್ಪವನ್ನು ನೋಡುವಾಗ ಬದುಕಿಕೊಳ್ಳುವರು ಎಂಬುದಾಗಿ. ಇಸ್ರಾಯೇಲರು ಆ ಒಂದು ಘಟ್ಟದಿಂದ ಹಾದು ಹೋದರು. ಆದರೆ ತಮ್ಮ ಯಾತ್ರೆಯಲ್ಲಿ ಈ ಸರ್ಪವನ್ನು ಸಹ ತೆಗೆದುಕೊಂಡು ಹೋಗುವಂಥದ್ದನ್ನು ನಾವು ನೋಡುತ್ತೇವೆ. ಕಾಲಕ್ರಮೇಣ ಈ ಇಸ್ರಾಯೇಲರು ಈ ತಾಮ್ರದ ಸರ್ಪಕ್ಕೆ ನೆಹುಷ್ಟಾನ್ ಎಂಬ ಹೆಸರನ್ನ ಕೊಟ್ಟು ಅದಕ್ಕೆ ಧೂಪವನ್ನ ಅರ್ಪಿಸುವಂತವರಾಗಿ ಮಾರ್ಪಟ್ಟರು. ಸರ್ವಶಕ್ತನಾದ ದೇವರು ಮೋಶೆಯ ಮೂಲಕ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಗಳನ್ನು ಯಾವ ಆಕಾರಗಳನ್ನು ಮಾಡಿಕೊಳ್ಳಬಾರದು ಎಂಬ ಆಜ್ಞೆಯನ್ನ ಕೊಟ್ಟಿರುವಾಗ, ಇದೇ ಇಸ್ರಾಯೇಲರು ಮರುಭೂಮಿಯಲ್ಲಿ ಹೋರ್ ಬೆಟ್ಟದಲ್ಲಿ ಸರ್ಪಗಳ ಆ ಒಂದು ಕಚ್ಚುವಿಕೆಯಿಂದ ತಮ್ಮನ್ನ ರಕ್ಷಿಸುವುದಕ್ಕೆ ಯೆಹೋವನು ಒಂದು ತಾಮ್ರದ ಸರ್ಪವನ್ನ ಮಾಡಿ ಇಟ್ಟಿದಂಥದ್ದನ್ನ
ಅದಕ್ಕೆ ಒಂದು ಹೊಸ ಹೆಸರನ್ನ ಕೊಟ್ಟು ಅದನ್ನ ಪೂಜಿಸುವಂಥವರು, ಅದನ್ನ ಆರಾಧಿಸುವಂಥವರಾಗಿ ಮಾರ್ಪಟ್ಟರು. ಹಿಜ್ಕೀಯನು ತನ್ನ ಆಳ್ವಿಕೆಯ ಪ್ರಾರಂಭ ಘಟ್ಟದಲ್ಲಿ ಮೋಶೆ ಮಾಡಿಸಿದ ತಾಮ್ರದ ಸರ್ಪವನ್ನ ಚೂರು ಚೂರು ಮಾಡ್ದ. ಇಂದು ಅನೇಕರು ಇಂತಹ ಕೆಲವು ಆಕಾರಗಳನ್ನ ಪೂಜಿಸುವಂಥವರು, ಅದಕ್ಕೆ ಧೂಪ ಹಾಕುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಿಜ್ಕೀಯನ ಬೇರೆ ಕೆಲವು ಧಾರ್ಮಿಕ ಸುಧಾರಣೆಗಳು, ದೇವಾಲಯದಲ್ಲಿ ಲೇವಿಯರ ಯಾಜಕತ್ವವನ್ನ ಪುನಃಸಂಘಟಿಸಿದ, ಅದು ಮಾತ್ರವಲ್ಲ, ತನ್ನ ತಂದೆಯು ದೇವಾಲಯದಿಂದ ತೆಗೆದು ಹಾಕಿದ ಎಲ್ಲ ವಸ್ತುಗಳನ್ನ ಹಿಂದಕ್ಕೆ ತರಿಸಿದ. ಹೀಗೆ ಹಿಜ್ಕೀಯನು ಅನೇಕ ಧಾರ್ಮಿಕವಾದ ಸುಧಾರಣೆಗಳನ್ನ ಮಾಡಿ ಆತನು ಮುನ್ನುಗ್ಗುತ್ತಿರುವಾಗ ಹಿಜ್ಕೀಯನ ಕುರಿತಾಗಿ ನಾವು ನೋಡುವಂಥದ್ದು, ಹಿಜ್ಕೀಯನು ಪರಿಪೂರ್ಣವಾಗಿ ಯೆಹೋವನಲ್ಲಿ ಆತನು ಆಶ್ರಯವನ್ನ ಇಟ್ಟಿದ್ದನು ಎಂಬುದಾಗಿ. ಅದು ಮಾತ್ರವಲ್ಲ, ಹಿಜ್ಕೀಯನು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸಿದರ ಫಲವಾಗಿ ಯೆಹೋವನು ತಾನೇ ಹಿಜ್ಕೀಯನಿಗೋಸ್ಕರವಾಗಿ ಯುದ್ಧ ಮಾಡಿರುವಂತಹ ಕಾರ್ಯಗಳು ಸಹ ವೇದದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. ಇಂತಹ ಹಿಜ್ಕೀಯನ ಜೀವಿತದಲ್ಲಿ ಆತನು ಮರಣದ ಸಮೀಪಕ್ಕೆ ಬಂದಾಗ ಯೆಹೋವನು ಯೆಶಾಯನ ಮೂಲಕವಾಗಿ ನೀನು ನಿನ್ನ ಮನೆಯ ವಿಚಾರವನ್ನ ಕ್ರಮಪಡಿಸು ಎಂಬುದಾಗಿ ಹೇಳಿದಂತಹ ಸಂದರ್ಭದಲ್ಲಿ ಹಿಜ್ಕೀಯನು ಯೆಹೋವನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವಂತವನಾದ. ಅಲ್ಲಿ ಹಿಜ್ಕೀಯನ ಮಾತುಗಳು, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನಡೆದುಕೊಂಡದ್ದನ್ನ ಜ್ಞಾಪಕ ಮಾಡಿಕೋ. ಪ್ರಿಯರೇ, ಅನೇಕ ಸಂದರ್ಭಗಳಲ್ಲಿ ದೇವರ ಮಕ್ಕಳೆಂಬುದಾಗಿ ಹೇಳುವಂತಹ ನಾವುಗಳು ದೇವರು ನನ್ನ ಪ್ರಾರ್ಥನೆಯನ್ನ ಕೇಳುತ್ತಿಲ್ಲ ಎಂಬ ಒಂದು ಫಿರ್ಯಾದಿಯನ್ನ ಸಲ್ಲಿಸುವಂತವರಾಗಿದ್ದೇವೆ. ಆದರೆ ಈ ಮುಂಜಾನೆಯಲ್ಲಿ ಈ ವಾಕ್ಯ ಭಾಗದಲ್ಲಿ ನಮ್ಮ ಜೀವಿತವನ್ನ ಪರೀಕ್ಷಿಸಿಕೊಳ್ಳುವುದಾದರೆ ಹಿಜ್ಕೀಯನ ಹಾಗೆ ನಾವು ನಂಬಿಗಸ್ತರಾಗಿ ಯಥಾರ್ಥ ಚಿತ್ತರಾಗಿ ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ನಮ್ಮ ಜೀವಿತವನ್ನ ನಿರ್ವಹಿಸುತ್ತಿದ್ದೇವ ಎಂಬ ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇದು ಹಿಜ್ಕೀಯನ ಚರಿತ್ರೆ. ಹೊಸ ಒಡಂಬಡಿಕೆಯಲ್ಲಿ ಬೇರೊಂದು ಚರಿತ್ರೆಯನ್ನು ನಾವು ಕಾಣ್ತೇವೆ. ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ ಅದರ 24ರಿಂದ 30 ವಾಕ್ಯದಲ್ಲಿ ಯೇಸು ಸ್ವಾಮಿ ತನ್ನ ಸೇವೆಯ ಸಮಯದಲ್ಲಿ ಮಾಡಿದಂತಹ ಒಂದು ಅದ್ಭುತ. ಇಲ್ಲಿ ಒಬ್ಬ ಕನಾನ್ಯ ಸ್ತ್ರೀ, ಅಂದ್ರೆ ಅನ್ಯ ದೇಶದವಳು, ಅನ್ಯ ಮತದವಳು, ಯೇಸುವಿನ ಬಳಿಗೆ ಬಂದು ತನ್ನ ಪ್ರಾರ್ಥನಾ ಮನವಿಯನ್ನ ಸಲ್ಲಿಸುವಂತದ್ದಾಗಿ ನೋಡ್ತೇವೆ.
ಇಲ್ಲಿ ಆಕೆಯ ಪ್ರಾರ್ಥನೆ ಅನ್ನುವಂಥದ್ದು ಅಥವಾ ಆಕೆಯ ವಿಜ್ಞಾಪನೆ ಅನ್ನುವಂಥದ್ದು, ನನ್ನ ಮಗಳ ದೆವ್ವವನ್ನ ಬಿಡಿಸು. ನನ್ನ ಮಗಳು ದೆವ್ವದಿಂದ ಭಾರ ಪಡ್ತಾ ಇದ್ದಾಳೆ, ಕಷ್ಟಪಡ್ತಾ ಇದ್ದಾಳೆ, ಅವಳಿಗೆ ಅವಳ ಆ ಒಂದು ಕಷ್ಟದಿಂದ ಬಿಡುಗಡೆ ಮಾಡು ಎಂಬ ಒಂದು ಪ್ರಾರ್ಥನಾ ಮನವಿಯನ್ನ ಇಲ್ಲಿ ಮತ್ತಾಯನು ಇದರ ಕುರಿತಾಗಿ ಬರೆದಿರುವಂಥದ್ದು. ಇಲ್ಲಿ ಕನಾನ್ಯ ಸ್ತ್ರೀ, ಸ್ವಾಮಿ ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು. ಕನಾನ್ಯ ಸ್ತ್ರೀ ಯೇಸುವನ್ನು ನಿಜವಾದ ಮಸ್ಸೀಯನು ಎಂಬುದಾಗಿ ಅರ್ಥ ಮಾಡಿಕೊಂಡು ಆತನನ್ನ ಕೂಗುವಂಥದ್ದಾಗಿ ನೋಡ್ತೇವೆ. ಆದರೆ ಆಕೆಯ ಪ್ರಾರ್ಥನೆಗೆ, ಆಕೆಯ ಮನವಿಗೆ ಯೇಸು ಸ್ವಾಮಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಮಾಡದೆ ಆತನು ಮುಂದಕ್ಕೆ ಹೋಗುವಂಥದ್ದಾಗಿ ನೋಡ್ತೇವೆ. ಇಲ್ಲಿ ಯೇಸು ಮುಂದಕ್ಕೆ ಹೋಗ್ತಾ ಇರುವಂತೆ ಆಕೆಯು ಏನ್ ಮಾಡ್ತಾ ಇದ್ದಾಳೆ? ಯೇಸುವನ್ನ ಹಿಂಬಾಲಿಸಿ ಬರುವಂತದಾಗಿ ನಾವು ನೋಡುವಂತವರಾಗಿದ್ದೇವೆ. ಅಲ್ಲಿ ಯೇಸು ಆಕೆಗೆ ಹೇಳುವಂತಹ ಒಂದು ಮಾತು, ಮಕ್ಕಳಿಗೆ ಮೊದಲು ತೃಪ್ತಿಯಾಗಲಿ, ಮಕ್ಕಳು ತಿನ್ನುವ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಗಳಿಗೆ ಹಾಕುವುದು ಸರಿಯಲ್ಲ. ನೋಡಿ, ಒಬ್ಬ ಕನಾನ್ಯ ಸ್ತ್ರೀ ಯೇಸುವಿನ ಬಳಿಗೆ ಬಂದು ತನ್ನ ಮಗಳಿಗೆ ಒಂದು ಬಿಡುಗಡೆಗೋಸ್ಕರವಾಗಿ ಮೊರೆ ಇಡುವಂಥದ್ದನ್ನು ನೋಡ್ತೇವೆ. ಆಕೆಯ ಪ್ರಾರ್ಥನೆಯನ್ನಾಗಲಿ ಆಕೆಯ ಮನವಿಯನ್ನಾಗಲಿ ಯೇಸು ಕೇಳಿಸಿಕೊಂಡರೂ ಕೇಳಿಸಿಕೊಳ್ಳದೆ ಆತನು ಮುಂದಕ್ಕೆ ಹೋಗುತ್ತಿರುವಾಗಲೂ ಈಕೆ ಛಲ ಬಿಡದೆ ಆತನನ್ನ ಹಿಂಬಾಲಿಸುವಂತವಳಾಗಿದ್ದಳು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಈ ಒಂದು ಕಾರ್ಯವನ್ನ ಒಮ್ಮೆ ಪರೀಕ್ಷಿಸಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಇಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ನಾಯಿ ಮರಿಗಳಿಗೆ ಮಕ್ಕಳಿಗೆ ಕೊಡುವಂತಹ ರೊಟ್ಟಿಯನ್ನು ನಾಯಿ ಮರಿಗಳಿಗೆ ಕೊಡುವಂಥದ್ದು ಸರಿಯಲ್ಲ. ಇಲ್ಲಿ ಆಕೆಯ ನಂಬಿಕೆ ಎಷ್ಟಿತ್ತೆಂದರೆ 28ನೇ ವಾಕ್ಯ, ಮಾರ್ಕ 7:28, ಸ್ವಾಮಿ ಈ ಮಾತು ನಿಜವೇ, ಮೇಜಿನ ಕೆಳಗಿರುವ ನಾಯಿ ಮರಿಗಳಂತೂ ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳನ್ನು ತಿನ್ನುತ್ತವಲ್ಲ. ಬೀಳುವ, ನೋಡಿ, ಯೇಸು ಸ್ವಾಮಿ ಇಸ್ರಾಯೇಲ್ ಜನರಿಗೋಸ್ಕರವಾಗಿ, ತನ್ನ ಸ್ವಜನರಿಗೋಸ್ಕರವಾಗಿ ಆತನು ಬಂದಾಗ್ಯೂ ಇಲ್ಲಿ ಕನಾನ್ಯ ಸ್ತ್ರೀ ಹೇಳುವಂಥದ್ದು, ಮಕ್ಕಳ ಕೈಯಿಂದ ಬೀಳುವ ರೊಟ್ಟಿ ತುಂಡುಗಳು ಅವುಗಳ ಮೂಲಕವೂ ನಾಯಿ ಮರಿಗಳು ತಿಂತವೆ. ಇಲ್ಲಿ ಆಕೆ ತನ್ನ ಜೀವಿತದಲ್ಲಿ ಅನುಭವಿಸುತ್ತಿರುವಂತಹ, ತನ್ನ ಮಗಳು ಅನುಭವಿಸುತ್ತಿರುವಂತಹ ಆ ಒಂದು ಪ್ರಯಾಸದಿಂದ,
ಪೂರ್ಣವಾದ ಬಿಡುಗಡೆಯನ್ನ ಹೊಂದಿಕೊಳ್ಳುವ ತನಕ ಏನೆಲ್ಲ ಪ್ರಯಾಸಗಳು, ಏನೆಲ್ಲ ಪ್ರತಿಕೂಲಗಳು, ಏನೆಲ್ಲ ಅವಮಾನಗಳನ್ನ ಅನುಭವಿಸಬೇಕಾಗಿದ್ದಾಗ್ಯೂ ಅದ್ಯಾವುದನ್ನ ಲಕ್ಷ್ಯ ಮಾಡದೆ ಆಕೆ ಓದದ್ದರ ಫಲವಾಗಿ ತನ್ನ ಜೀವಿತದಲ್ಲಿ ಹೊಂದಿಕೊಂಡಳು ಎಂಬುದಾಗಿ ನಾವು ನೋಡ್ತೇವೆ. ಆಕೆಯ ಛಲ ಬೆಂಬಿಡದೆ ಆತನನ್ನು ಹಿಂಬಾಲಿಸಿದರ ಫಲವಾಗಿ ತಾನು ಅವಮಾನವನ್ನ ಸಹಿಸಿಕೊಂಡಾಗ್ಯೂ ಆ ಅವಮಾನದಲ್ಲಿಯೂ ಒಂದು ದೈವಿಕವಾದ ಉತ್ತರವನ್ನ ಕಂಡುಕೊಂಡದರ ಫಲವಾಗಿ ಆಕೆಯ ನಂಬಿಕೆ ಆಕೆಯ ಮಗಳ ಜೀವಿತದಲ್ಲಿ ಒಂದು ಪೂರ್ಣವಾದಂತಹ ಸೌಖ್ಯತೆಗೆ ನಡೆಸುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಒಮ್ಮೆ ನಮ್ಮನ್ನು ಪರೀಕ್ಷೆ ಮಾಡಿಕೊಳ್ಳುವ 2 ವಿಧವಾದಂತಹ ಒಂದು ಪ್ರಾರ್ಥನೆ. ಒಂದು ಹಿಸ್ಕೀಯನ ಪ್ರಾರ್ಥನೆ. ಹಿಸ್ಕೀಯನು ಹೇಳುವಂಥದ್ದು, ನಾನು ನಂಬಿಗಸ್ತನಾಗಿ ಯಥಾರ್ಥಚಿತ್ತನಾಗಿ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ ನಡೆದುಕೊಂಡದ್ದನ್ನು ನೆನಪು ಮಾಡಿಕೋ. ಮುಂದಿನ ಭಾಗವನ್ನು ಓದುವಾಗ ಗೊತ್ತಾಗ್ತದೆ, ಹಿಸ್ಕೀಯನು ಆ ಅರಮನೆಯನ್ನ ದಾಟುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ಹೇಳುವಂಥದ್ದು, ನೀನು ಹಿಂತಿರುಗಿ ಹೋಗಿ ನನ್ನ ಪ್ರಜೆಗಳ ಪ್ರಭುವಾದ ಹಿಸ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನೀನು ಗುಣ ಹೊಂದಿ ನಾಡದ್ದು ನನ್ನ ಆಲಯಕ್ಕೆ ಬರುವಿ. ನಾನು ನಿನ್ನ ಪ್ರಾರ್ಥನೆಯನ್ನ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ. ಕಾರಣ ನೀನು ಮಾಡಿರುವಂತಹ ಪ್ರತಿಯೊಂದು ಕಾರ್ಯಗಳು ಅದು ಶ್ರೇಷ್ಠವಾಗಿರುವಂಥದ್ದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ನನ್ನ ಪ್ರಾರ್ಥನೆಯನ್ನ ಕೇಳ್ತಾ ಇಲ್ಲ, ದೇವರು ನನ್ನ ಮೊರೆಯನ್ನ ಕೇಳ್ತಾ ಇಲ್ಲ, ದೇವರು ನನ್ನ ಕಣ್ಣೀರನ್ನು ನೋಡ್ತಾ ಇಲ್ಲ ಎಂಬುದಾಗಿ ಹೇಳುವಂತಹ ವ್ಯಕ್ತಿಗಳಾಗಿದ್ರೆ ನಮ್ಮ ಜೀವಿತ ಹಿಸ್ಕೀಯನ ಜೀವಿತದೊಂದಿಗೆ ಸಮಾನವಾಗಿದೆಯೋ ಎಂಬ ಒಂದು ಪರೀಕ್ಷಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯ. ಒಬ್ಬ ವಿಶ್ವಾಸಿಯ ಜೀವಿತವನ್ನ ಹಿಸ್ಕೀಯನ ಜೀವಿತದೊಂದಿಗೆ ತುಲನೆ ಮಾಡಿಕೊಳ್ಳುವ. ಇಲ್ಲಿ ಒಬ್ಬ ಕನಾನ್ಯ ಸ್ತ್ರೀ ಅಲ್ಲಿ ಆಕೆಯ ನಂಬಿಕೆ. ಪ್ರಿಯರೇ, ನಮ್ಮ ನಂಬಿಕೆ ಅನ್ನುವಂಥದ್ದು ಕೇವಲ ಕನಾನ್ಯ ಸ್ತ್ರೀಯ ನಂಬಿಕೆಯ ರೀತಿಯಲ್ಲಿ ಆಗಿರಬಾರದು. ನಾವು ದೇವರಿಂದ ಏನನ್ನಾದ್ರೂ ಹೊಂದಿಕೊಳ್ಳುವುದಕ್ಕೆ ಕನಾನ್ಯ ಸ್ತ್ರೀ ತರ ನಾವು ಹೋಗ್ತೇವೆ ಅಲ್ಲ ಪ್ರಿಯರೇ, ಹಿಸ್ಕೀಯನ ರೀತಿಯಲ್ಲಿ. So we know who we are. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ದೇವರ ಮಕ್ಕಳೆಂಬ ಪದವಿಯಲ್ಲಿ ಜೀವಿಸುತ್ತಿರುವ ನಾವುಗಳು ಹಿಸ್ಕೀಯನ ರೀತಿಯಲ್ಲಿ ಈ ಲೋಕದಲ್ಲಿ ಜೀವಿಸಬೇಕು. ನಾವು ಹಿಸ್ಕೀಯನ ರೀತಿಯಲ್ಲಿ ಜೀವಿಸ್ತಾ ಇದ್ದೇವಾ? ಪ್ರಿಯರೇ, ಈ ಮುಂಜಾನೆಯಲ್ಲಿ ಒಮ್ಮೆ ನಮ್ಮನ್ನೇ ನಾವು ದೇವರ ವಾಕ್ಯದ ಮುಂಭಾಗದಲ್ಲಿ ಪರೀಕ್ಷೆ ಮಾಡಿಕೊಳ್ಳುವ. ಪ್ರಾರ್ಥನೆಯಲ್ಲಿ ಛಲ. ಇಬ್ಬರು ಪ್ರಾರ್ಥನೆ, ಅದೆರಡು ವ್ಯತ್ಯಸ್ತಕರವಾದಂತಹ ರೀತಿಯಲ್ಲಿ. ಹಿಸ್ಕೀಯನ ಪ್ರಾರ್ಥನೆ ನ್ಯಾಯಯುತವಾದಂತಹ ಪ್ರಾರ್ಥನೆ. ಅವನು ಯೆಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿ, ಯಥಾರ್ಥಚಿತ್ತನಾಗಿ, ನಂಬಿಗಸ್ತನಾಗಿ ಜೀವಿಸಿದಂತಹ ವ್ಯಕ್ತಿ. ಇಸ್ರಾಯೇಲರು, ಯಹೂದ್ಯರು, ಯಹೂದ ಜನಾಂಗ ಧರ್ಮ ಭ್ರಷ್ಟತೆಯಲ್ಲಿ ಜೀವಿಸುತ್ತಿರುವಂತಹ ಕಾಲದಲ್ಲಿ ಒಂದು ಧಾರ್ಮಿಕ ಸುಧಾರಣೆಯನ್ನು ತಂದಂತಹ ವ್ಯಕ್ತಿ. ಅವರ ಜೀವಿತದಲ್ಲಿ ಒಂದು ಪ್ರತಿಕೂಲಗಳು ಬಂದಾಗ ಅವನು ದೇವರಲ್ಲಿ ಮೊರೆಯಿಟ್ಟ.
ಆ ಪ್ರಾರ್ಥನೆಗೆ ದೇವರು ಸದುತ್ತರವನ್ನ ಕೊಟ್ಟು ಅವನ ಆಯುಸ್ಸಿಗೆ 15 ವರ್ಷವನ್ನ ಎಕ್ಸ್ಟೆಂಡ್ ಮಾಡ್ದ. ನಮ್ಮ ಜೀವಿತದಲ್ಲಿ ಈ ಒಂದು ಅನುಭವವನ್ನ ನಾವು ಹೊಂದಿಕೊಂಡಿದ್ದೇವಾ ಅಥವಾ ಈ ಒಂದು ಅನುಭವದಲ್ಲಿ ನಾವು ಜೀವಿಸ್ತಾ ಇದ್ದೇವಾ? ಪ್ರಿಯರೇ, ನಮ್ಮ ವೈಯಕ್ತಿಕ ಜೀವಿತದ ಮೂಲಕ ನಮ್ಮ ಕುಟುಂಬದಲ್ಲಿ, ನಮ್ಮ ಸಭೆಯಲ್ಲಿ ಒಂದು ಧಾರ್ಮಿಕ ಸುಧಾರಣೆಯನ್ನ ನಾವು ತರುವಂತವರಾಗಿದ್ದೇವಾ? ಅಥವಾ ನಮ್ಮ ಪೂರ್ವಿಕರಂತೆ ಅವನ ತಂದೆಯ ಹಾಗೆ ದಾವೀದ ಹಿಜ್ಕೀಯನಿಗೆ ಬೇಕಾದರೆ ತನ್ನ ತಂದೆಯ ಮಾರ್ಗದಲ್ಲಿ ನಡೆಯಬಹುದಾಗಿತ್ತು, ಆದರೆ ಆತ ಮಾಡಲಿಲ್ಲ. ತನ್ನ ಪೂರ್ವಿಕನಾದ ದಾವೀದನ ಹಾಗೆ ಯೆಹೋವನಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸ್ತಾ. ಸೊ ನಾವು ನಮ್ಮ ಕರ್ತನಿಗೆ ಮೆಚ್ಚುಗೆಯಾದ ಜೀವಿತವನ್ನ ಜೀವಿಸ್ತಾ ಇದ್ದೇವಾ? ಈ ಮುಂಜಾನೆಯಲ್ಲಿ ಒಂದು ಸಾರಿ ನಮ್ಮನ್ನೇ ನಾವೇ ಪರೀಕ್ಷಿಸಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಘಟಕವಾಗಿದೆ. 1 ಥೆಸಲೋನಿಕ 5ನೇ ಅಧ್ಯಾಯದಲ್ಲಿ ಪೌಲನು ಥೆಸಲೋನಿಕದಲ್ಲಿರುವಂತಹ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಯಾವಾಗಲೂ ಸಂತೋಷ ಪಡ್ರಿ, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ. ಪ್ರಿಯರೇ, ಈ ಒಂದು ಪತ್ರಿಕೆಯನ್ನು ನಾವು ಕಲಿಯೋದಾದರೆ ಥೆಸಲೋನಿಕ ಸಭೆ ಬಹಳ ಪೀಡನೆಗಳ ಮೂಲಕ ಹಾದು ಹೋಗುವಂತಹ ಸಭೆ, ಶಾರೀರಿಕವಾದ ಪೀಡನೆಗಳ ಮೂಲಕ ಹಾದು ಹೋಗುವಂತಹ ಸಭೆ. ಆ ಸಭೆಯ ಕುರಿತಾಗಿ ಹೇಳುವಂಥದ್ದು, ಎಡಬಿಡದೆ ಪ್ರಾರ್ಥನೆ ಮಾಡ್ರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡ್ರಿ, ಇದೇ ನಿಮ್ಮ ವಿಷಯವಾಗಿ ದೇವರ ಚಿತ್ತ. ನಾವು ಪ್ರಾರ್ಥಿಸುವಂಥದ್ದು ಕೇವಲ ನಮ್ಮ ಆರ್ಥಿಕವಾದ ಮೇಲುಗಳಿಗೋಸ್ಕರವೋ, ನಾವು ಪ್ರಾರ್ಥಿಸುವಂಥದ್ದು ಕೇವಲ ನಮ್ಮ ಶಾರೀರಿಕವಾದ ಬಿಡುಗಡೆಗೋಸ್ಕರವೋ? ಪ್ರಾರಂಭದಲ್ಲಿ ನಾವು ನೋಡಿದ್ವಿ, ಪೌಲನು ಹೇಳುವಂಥದ್ದು ಎಫೆಸ ಸಭೆಗೆ, ನೀವು ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಯಾವುದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು? ಬಾಯಿ ತೆರೆಯುವಾಗ ಸುವಾರ್ತೆಯ ಸತ್ಯಾರ್ಥವನ್ನ ಭಯವಿಲ್ಲದೆ ಜನರಿಗೆ ತಿಳಿಸುವುದಕ್ಕೆ ಬೇಕಾದ ಮಾತುಗಳನ್ನ ದೇವರು ನಮಗೆ ಅನುಗ್ರಹಿಸುವುದಕ್ಕೋಸ್ಕರವಾಗಿ. ಪ್ರಿಯರೇ, ನಾವು ಪ್ರಾರ್ಥಿಸುವಂತವರಾಗಿದ್ದೇವಾ? ಒಮ್ಮೆ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳುವ. ಪ್ರಾರ್ಥನೆ ಕೇವಲ ಲೌಕಿಕವಾದ ಕಾರ್ಯಗಳನ್ನ ಪಡಕೊಳ್ಳುವುದಕ್ಕೋಸ್ಕರವಾಗಿ ಇರುವಂಥದ್ದಲ್ಲ. ನಾನು ಮತ್ತೊಂದಾವತ್ತು ಹೇಳ್ತೇನೆ, ನಮ್ಮ ಉಪವಾಸ, ನಮ್ಮ ಪ್ರಾರ್ಥನೆ ನಮ್ಮನ್ನು ಆಧ್ಯಾತ್ಮಿಕವಾಗಿ ದೇವರ ಬಳಿಯಲ್ಲಿ ತಾರದೆ ಹೋದರೆ ನಮ್ಮ ಉಪವಾಸ, ನಮ್ಮ ಪ್ರಾರ್ಥನೆ ಎಲ್ಲವೂ ವ್ಯರ್ಥವೇ ವ್ಯರ್ಥ. ಆಲ್ ಇಸ್ ಫೇಲ್. ಪ್ರಾರ್ಥನೆ, ಉಪವಾಸ ಅದು ನಮ್ಮನ್ನ ದೇವರೊಂದಿಗೆ ಒಂದು ಮಾಡುವಂಥದ್ದು, ದೇವರೊಟ್ಟಿಗೆ ಬೆಳೆಸುವಂಥದ್ದಾಗಿರಬೇಕು. ಆದುದನ್ನೆಲ್ಲ ಪೌಲನು ಹೇಳುವಂಥದ್ದು, ನನಗೋಸ್ಕರ ಪ್ರಾರ್ಥನೆ ಮಾಡ್ರಿ. ನಾವು ಸುವಾರ್ತೆಯ ಸತ್ಯಾರ್ಥವನ್ನ ಭಯವಿಲ್ಲದೆ ಎಲ್ಲರಿಗೂ ತಿಳಿಸಬೇಕು. ನಮ್ಮ ಪ್ರಾರ್ಥನೆಯ ಉದ್ದೇಶ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯಾಗಿರಲಿ. ನಮ್ಮ ಉಪವಾಸದ ಮೂಲ ಉದ್ದೇಶ ನಮ್ಮ ಆತ್ಮಿಕ ಬೆಳವಣಿಗೆಯಾಗಿರಲಿ. ಇದನ್ನೇ ದೇವರು ನಮ್ಮನ್ನು ಬಯಸುವಂತವನಾಗಿದ್ದಾನೆ. ಮತ್ತಾಯನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಹಿಸ್ ರೈಚಸ್ನೆಸ್ ಅಂಡ್ ಆಲ್ ಥಿಂಗ್ಸ್ ಶಾಲ್ ಬಿ ಆಡೆಡ್ ಅಂಟು ಯು. ಮೊದಲು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕಪಡ್ರಿ, ಅದರೊಂದಿಗೆ ಎಲ್ಲ ನಿಮಗೆ ಸಿಗ್ತದೆ. ದಾವೀದನು ತನ್ನ ಕೀರ್ತನೆ ಹೇಳಿದ್ದಾನೆ, ಜೀವಮಾನವಲ್ಲ ಶುಭವೂ ಕೃಪೆಯು ನನ್ನನ್ನ ಹಿಂಬಾಲಿಸ್ತದೆ. God know what you need. ದೇವರಿಗೆ ಗೊತ್ತು ನನಗೇನು ಬೇಕು, ದೇವರಿಗೆ ಗೊತ್ತು ನಿಮಗೇನು ಬೇಕು. ನಿನ್ನ ಕುಟುಂಬಕ್ಕೆ ಬೇಕಾಗಿರುವಂಥದ್ದು, ನಿಮ್ಮ ಮಕ್ಕಳಿಗೆ ಬೇಕಾಗಿರುವಂಥದ್ದು ಕರ್ತನಿಗೆ ತಿಳಿದದೆ. ನೀವುಗಳು ಮಾಡಬೇಕಾಗಿರುವಂಥದ್ದು ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವಂಥವರಾಗಿರಬೇಕು. ಪೌಲನು ಹೇಳಿದ ರೀತಿಯಲ್ಲಿ ನಮಗೋಸ್ಕರ ಪ್ರಾರ್ಥಿಸಿರಿ. ಇದುವರೆಗೂ ಗುಪ್ತವಾಗಿದ್ದ ಸುವಾರ್ಥ ಸತ್ಯಾರ್ಥಗಳನ್ನ ಭಯವಿಲ್ಲದೆ ಸಾರುವುದಕ್ಕೆ ದೇವರು ಬೇಕಾದ ಮಾತುಗಳನ್ನ ಸೇವಕರಿಗೆ ಕೊಡುವುದಕ್ಕೋಸ್ಕರವಾಗಿ ಪ್ರಾರ್ಥಿಸಿರಿ. ಪ್ರತಿ ವಿಶ್ವಾಸಿಯ ಕರ್ತವ್ಯ ಇದು. ಅನೇಕ ಸೇವಕರುಗಳು ಕೇವಲ ಆರ್ಥಿಕತೆಯನ್ನು ಮಾತ್ರ ಬೋಧಿಸುವಂತವರಾಗಿ ಮಾರ್ಪಟ್ಟಿದ್ದಾರೆ. ಪ್ರಿಯರೇ,
ಪ್ರತಿಯೊಬ್ಬ ವಿಶ್ವಾಸಿಯ ಕರ್ತವ್ಯ. ಇಂದಿನಿಂದ ನಿಮ್ಮ ಸಭೆಯ ಸೇವಕರಿಗಾಗಿ ಪ್ರಾರ್ಥನೆ ಮಾಡಿರಿ. ಅವರು ಬಾಯಿ ತೆರೆಯುವಾಗ ಸುವಾರ್ತೆಯ ಸತ್ಯಾರ್ಥವನ್ನು ಸಾರುವಂತೆ, ಅದರ ಮೂಲಕವಾಗಿ ಅನೇಕರು ರಕ್ಷಣೆಯನ್ನು ಹೊಂದುವಂತೆ. ಇದಕ್ಕಾಗಿ ದೇವರು ನನ್ನನ್ನ ಕರೆದಿದ್ದಾನೆ. ಥೆಸಲೋನಿಕ ಪತ್ರಿಕೆಯಲ್ಲಿ ಪೌಲ ಹೇಳ್ತಾ ಇದ್ದಾನೆ, ಇದೇ ದೇವರ ಚಿತ್ತ. ಏನು? ಪ್ರಾರ್ಥಿಸುವಂಥದ್ದು, ಸಂತೋಷ ಪಡುವಂಥದ್ದು, ಹಿಂಸೆಯಲ್ಲಿ ಸಂತೋಷ ಪಡುವಂಥದ್ದು, ಪೀಡೆಯಲ್ಲಿ ಸಂತೋಷ ಪಡುವಂಥದ್ದು, ಎಲ್ಲದರಲ್ಲಿ ಪ್ರಾರ್ಥಿಸುವಂಥದ್ದು, ಎಲ್ಲರಿಗೋಸ್ಕರ ಪ್ರಾರ್ಥಿಸುವಂಥದ್ದು. ಇದು ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂಥದ್ದಾಗಿದೆ. ಪ್ರಾರ್ಥನೆ ಕೇವಲ ಶಾರೀರಿಕವಾದ ಆಶಯಗಳನ್ನು, ಶಾರೀರಿಕವಾದ ಸವಲತ್ತುಗಳನ್ನು ಒದಗಿಸುವುದಕ್ಕೆ ದೇವರು ಕೊಟ್ಟಿರುವಂತಹ ಒಂದು ವಸ್ತುವಲ್ಲ. ಪ್ರಾರ್ಥನೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ದೇವರು ಕೊಟ್ಟಿರುವಂತಹ ಒಂದು ಸಂಬಂಧವಾಗಿದೆ ಎಂಬುದನ್ನ ನಾವು ಜ್ಞಾಪಕ ಮಾಡಿಕೊಂಡು ಮುಂದಕ್ಕೆ ಹೋಗುವ ಈ ಮಾತುಗಳ ಮೂಲಕ ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಾವು ಸಿರಿ ಬರ್ತಾ ಇದ್ದೇವೆ. ಇದುವರೆಗೂ ನಿಮ್ಮ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡೋದಕ್ಕಾಗಿ ಸ್ತೋತ್ರ. ವಾಕ್ಯದ ಗುಡಾರ್ಥವನ್ನು ತಿಳಿಪಡಿಸೋದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕಳೆದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ಹಲ್ಲೆಲೂಯಾ. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.